ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಇದು ತುಂಬ ಯೂಸ್ಫುಲ್ಲ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೋಡೋಣ. ಸೊ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಸೊ ಯಾರೆಲ್ಲ ರೀಸೆಂಟಾಗಿ ಗ್ರ್ಯಾಜುಯೇಷನ್ ಮುಗಿಸಿ ಜಾಬಿಗೆಲ್ಲ ಟ್ರೈ ಮಾಡ್ತಾಯಿದ್ರೆ, ಸೊ ನಿಮಗೆ ಜಾಬ್ ಏನಾದರೂ ಸಿಕ್ಕಿದರೆ ದಯವಿಟ್ಟು ಫಸ್ಟ್ ಸ್ಯಾಲ್ರಿಯಿಂದನೇ ನೀವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಐ ನೋ ಕಮಿಟ್ಮೆಂಟ್ಸ್ ಇರುತ್ತೆ. ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನು 1000 ರೂಪೀಸಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ದಯವಿಟ್ಟು ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಮಾಡಿ. ಮ್ಯೂಚುವಲ್ ಫಂಡಲ್ಲಿ, ಶೇರ್ಸಲ್ಲಿ, SIP ಅಲ್ಲಿ ಇನ್ವೆಸ್ಟ್ ಮಾಡಿ. ಈ ಒಂದು ವಿಡಿಯೋ ಬಂದುಬಿಟ್ಟು SIP ಇನ್ವೆಸ್ಟ್ಮೆಂಟ್ ಬಗ್ಗೆ, ಬಿಕಾಸ್ ನಾನು ಕೂಡ ಮಾಡ್ತಾಯಿದ್ದೀನಿ ಈ ಒಂದು SIP ಇನ್ವೆಸ್ಟ್ಮೆಂಟು. ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದವಾಗ ಯಾರೂ ಇರಲಿಲ್ಲ ನನಗೆ ಈ ಥರ ಹೇಳಲಿಕ್ಕೆ. ನನಗೆ ತುಂಬ ಲೇಟಾಗಿ ಗೊತ್ತಾಗಿದ್ದು. ಸೊ ಹೇಳ್ತಿದ್ರು ಲಾಸ್ಟ್ ಇಯರ್ ಎಲ್ಲ. ಇವಾಗ ಐ ಮೀನ್ ಒಂದು 2-3 ಇಯರ್ಸಿಂದ ಇದ್ರ ಬಗ್ಗೆ ಕೇಳಿ ಫೈನಲಿ ಈ ಒಂದು 1 ಇಯರಿಂದ ನಾನು SIP ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ಇದು ಕಂಪಲ್ಸರಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಬಕೆಟ್ ಲಿಸ್ಟಲ್ಲಿ ಇದನ್ನ ಇಟ್ಕೊಳ್ಳಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು, ಸೇವಿಂಗ್ಸ್ ಅನ್ನೋದೆಲ್ಲ ವೆರಿ ಇಂಪಾರ್ಟೆಂಟ್ ಇವಾಗ ಲೈಫಲ್ಲಿ. ಸೊ ಎಷ್ಟು ದುಡ್ಡಿದ್ರೂ ಕೂಡ ಖರ್ಚಾಗ್ತಾ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇಟ್ಕೊಳ್ಳಿ. ನಿಮ್ಮ ಸೇವಿಂಗ್ಸ್ ಅನ್ನೋದನ್ನು ಕೂಡ ನೀವು ಇಟ್ಕೊಳ್ಳೇಬೇಕು. ಸೊ ಏನಿಲ್ಲ, ಇದು ವೆರಿ ಸಿಂಪಲ್ ಪ್ರೊಸೀಜರ್. ಇನ್ನೂ ನಿಮಗೆ ಲೈಕ್ ಸ್ಟಡೀಸಲ್ಲೆಲ್ಲ ಓದಿರ್ತೀರ, ಮ್ಯೂಚುವಲ್ ಫಂಡ್ ಯಾವ ರೀತಿಯಾಗಿರುತ್ತೆ, SIP ಹೇಗಿರುತ್ತೆ ಅಂತೆಲ್ಲ ನೀವು ಕೇಳಿರ್ತೀರ. ಬಟ್ ಯಾವುದಾದ್ರು ಒಂದು ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಯಾವ ಒಂದು ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಗ್ರೋತ್ ಹೇಗಿರುತ್ತೆ, ಆ್ಯಂಡ್ ಅದಕ್ಕೆ ಹಿಸ್ಟ್ರಿ ಕೂಡ ನೀವು ತಿಳ್ಕೊಬೇಕು. ಎಷ್ಟು ವರ್ಷದಿಂದ ಇದಕ್ಕೆ ಪ್ರಾಫಿಟ್ ಇದೆ, ಯಾವ ಫಂಡ್ಸ್ಗೆ ಲಾಸ್ ಇದೆ, ಎಷ್ಟು ವರ್ಷದಿಂದ ಇದಕ್ಕೆ ಕಂಟಿನ್ಯೂಸ್ ಪ್ರಾಫಿಟ್ ಇದೆ, ಈ ಒಂದು ಹಿಸ್ಟ್ರಿ ಎಲ್ಲ ನೋಡಿಬಿಟ್ಟು ಕೆಲವೊಂದು ಫಂಡ್ಸ್ನ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಬ್ಯಾಂಕವ್ರು ಸಜೆಸ್ಟ್ ಮಾಡ್ತಾರೆ. ನೀವು ಅದನ್ನು ನೋಡಿಕೊಂಡು ಇನ್ವೆಸ್ಟ್ ಮಾಡ್ಬೋದು ಈ ಒಂದು ಫಂಡ್ಸ್ ಮೇಲೆ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಬ್ಯಾಂಕ್ ವಿಸಿಟ್ ಮಾಡ್ತೀರಾ, 1000 ರೂಪೀಸಿಂದ ನೀವು ಸ್ಟಾರ್ಟ್ ಮಾಡ್ಬೋದು. HDFC ಅಲ್ಲಿ ನನ್ನ ಅಕೌಂಟ್ ಇರೋದು HDFC ಅಲ್ಲಿ. ಸೊ ನಾನು ಮಾಡ್ತಿರೋದು HDFC ಬ್ಯಾಂಕಲ್ಲಿ. ಸೊ ನಾನು ಹೋಗಿ ವಿಸಿಟ್ ಮಾಡಿ, ನನಗೊಂದು ಸ್ವಲ್ಪ ಹೋಗೋಕ್ಕೂ ಮುಂಚೆ ಯೂಟ್ಯೂಬಲ್ಲೆಲ್ಲ ನೋಡಿ ತಿಳ್ಕೊಂಡು, ಫ್ರೆಂಡ್ಸ್ನೆಲ್ಲ ಚರ್ಚೆ ಮಾಡಿ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿದೆ. ಗ್ರೋ ಆ್ಯಪಲ್ಲೆಲ್ಲನೂ ಮಾಡ್ಬೋದು. ಬಟ್ ನನಗೆ ಯಾಕೋ ಬ್ಯಾಂಕ್ ಇದ್ದರೆ ಬೆಟರ್ ಅಂತ ಅನ್ನಿಸ್ತು. ಅದೇನೋ ಗೊತ್ತಿಲ್ಲ, ನನಗೆ ಬ್ಯಾಂಕ್ ಅವ್ರ ಸಪೋರ್ಟ್ ಬೇಕು ಅಂತ ಅನಿಸ್ತು. ಇಫ್ ಇನ್ ಕೇಸ್ ಏನಾದರೂ ರಾಂಗ್ ಆದರೆ ನಾನು ಬ್ಯಾಂಕ್ ಆದರೆ ಅವೈಲಬಲ್ ಇರುತ್ತೆ, ನಾನು ಹೋಗಿ ರೀಚ್ ಔಟ್ ಆಗಿ ಕೇಳ್ಬೋದು ಅನ್ನೋ ಒಂದು ರೀಸನ್ಗೆ ಸೊ ನಾನು ಬ್ಯಾಂಕ್ ಥ್ರೂ ಹೋಗ್ತಾಯಿದ್ದೀನಿ. ಸೊ HDFC ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ಈ ಥರ ಎಲ್ಲ ಹೇಳಿದ್ರು. ಓಕೆ, ನನಗೆ ಓಕೆ ಅನ್ನಿಸ್ತು ಫಂಡ್ಸ್ ಎಲ್ಲ. ಸೊ ನಾನೇನು ಮಾಡಿದೆ, ಇನ್ವೆಸ್ಟ್ ಮಾಡಿದೆ. ಸೊ ಫಾರ್ ಎಕ್ಸಾಂಪಲ್ 6000 ಇದ್ದರೆ 2000 ಒಂದು ಫಂಡಿಗೆ, ಇನ್ನೊಂದು 2000 ಇನ್ನೊಂದು ಫಂಡಿಗೆ. ಸೊ ಈ ಥರ ಈ ಒಂದು 6000ನ 3 ಫಂಡ್ಸ್ ಮೇಲೆ ಹಾಕಿದ್ದೀನಿ, ಈಚ್ 2000 ಅಂತ. ಸೊ ಈ ಥರ ಮಾಡ್ಕೊಳ್ಳಿ. ಬಿಕಾಸ್ ಒಂದೇನಾದರೂ ಲಾಸ್ ಆದರೆ ಅಟ್ಲೀಸ್ಟ್ ಈ ಒಂದು ಎರಡರಲ್ಲಿ ಬರುತ್ತೆ. ಲಾಸ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಸೊ ನಾನು ಜಸ್ಟ್ ನಿಮ್ಗೊಂದು ಐಡಿಯಾ ಕೊಡ್ತಾಯಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ಈ ಮಾರ್ಕೆಟ್ ವ್ಯಾಲ್ಯೂ ಸಮ್ಟೈಮ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅಂದರೆ ಕಡಿಮೆ ಆಗ್ತಿರುತ್ತೆ, ಸಮ್ಟೈಮ್ಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಹೇಳೋಕ್ಕಾಗಲ್ಲ. ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ಅದನ್ನು ನೋಡ್ತಾನೇ ಕೂತಿರಬೇಕು ಅನ್ನೋದೇನಿಲ್ಲ. ಸೊ ಇದನ್ನು ಲಾಂಗ್ ಟರ್ಮ್ ತೊಗೊಳ್ಳಿ. ಸೊ 5 ಇಯರ್ಸ್ ಅವ್ರ ಈ ಥರ ಹೆಚ್ಚು ನೀವು ಲಾಂಗ್ ಟರ್ಮ್ ತೊಗೊಂಡ್ರೆ ಅಷ್ಟು ಒಳ್ಳೆಯದು ನಿಮಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ. ಸೊ ಲಾಂಗ್ ಟರ್ಮ್ ಬಿಡಬೇಕು. 5 ಇಯರ್ಸ್, ನೀವು ಎಷ್ಟು ಇಯರ್ಸ್ ಬಿಡ್ತೀರೋ ಅಷ್ಟು ಒಳ್ಳೆಯದು. ಅದಕ್ಕೆ ಹೇಳಿದ್ದು, ಯಾರೆಲ್ಲ ಇವಾಗ ಗ್ರ್ಯಾಜುಯೇಷನ್ ಮುಗಿಸಿ ಕಂಪನಿಗೆ ಜಾಯ್ನ್ ಆಗಬೇಕು ಅಂದ್ಕೊತಿದ್ದೀರ, ನಿಮ್ಮ ಫಸ್ಟ್ ಸ್ಯಾಲ್ರಿಯಿಂದನೇ ಒಂದು ಸ್ವಲ್ಪ SIP ಕಡೆ ಗಮನ ಕೊಟ್ಟು ಇನ್ವೆಸ್ಟ್ ಮಾಡಿ. ಅಟ್ಲೀಸ್ಟ್ 1000 ರೂಪೀಸಿಂದ ಸ್ಟಾರ್ಟ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನಾನು ನೋಡಿ, ನನ್ನ ಎಜುಕೇಷನ್ ಎಲ್ಲ ಆಗಿ ನಾನು 1-2-3 ಕಂಪ್ನೀಸ್ ಚೇಂಜ್ ಮಾಡಿದ ಮೇಲೆ ನನಗೆ ಈ ಒಂದು SIP ಬಗ್ಗೆ ಗೊತ್ತಿತ್ತು. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಇಂದು ಮುಂದೆ ಇರುತ್ತಲ್ವ ಇಂಡಿಯನ್ ಥಿಂಗ್ಸ್ ಅಂತ. ಸೊ ಹಾಗಾಗಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಇವಾಗ 1-2 ಇಯರ್ಸಿಂದ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ಸೊ ನಾನು ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಸ್ಯಾಲ್ರಿ ಅಂತ ಇಷ್ಟು ಅದಕ್ಕೆ ಹೋಗ್ತಿದೆ. ಸೊ ನೀವು ಅದು ಏನಾದರೂ ಕಡಿಮೆ ಬರ್ತಿದೆ, ರೆಡ್ಡಲ್ಲಿದೆ ಅಂತೆಲ್ಲ ಇದ್ದವಾಗ ಭಯ ಬೀಳಬೇಡಿ. ಬಿಕಾಸ್ ಅದು ಲಾಂಗ್ ಟರ್ಮು ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಬಟ್ ನಿಮಗೆ ಇಷ್ಟು % ಪ್ರಾಫಿಟ್ ಅನ್ನೋದಿರುತ್ತಲ್ಲ, ಆ ಒಂದು ಫಿಕ್ಸೆಡ್ ಪ್ರಾಫಿಟ್ ಹಿಸ್ಟ್ರಿ ಬೇಸ್ ಮೇಲೆ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 12% ಆರ್ 6%, 9% ಆ ಥರ
ನೀವೇ ನೋಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ಒಂದು ಆ್ಯಪಲ್ಲಿ ಇಲ್ಲಿದೆ ನೋಡಿ ರೆಕಮೆಂಡೆಡ್ ಅಂತ. ಸೊ ಇದರಲ್ಲಿ ಯಾವುದಕ್ಕಾದ್ರೂ ನಿಮ್ಗೆ ಒಂದು 2000 ನಿಮ್ಗೆ ಇಷ್ಟ ಬಂದಷ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಸೊ ಒಳ್ಳೆ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ SIP ಪ್ಲ್ಯಾನ್ ಅನ್ನೋದು. ಸೊ ನೀವು ಯಾರನ್ನೇ ಕೇಳಿ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಟ್ರೇಡಿಂಗ್ ಬಗ್ಗೆ ಗೊತ್ತಿದ್ದರೆ ಟ್ರೇಡಿಂಗ್ ಕೂಡ ಮಾಡಿ, ಒಳ್ಳೆಯದೇ. ಅದ್ರ ಬಗ್ಗೆ ತಿಳ್ಕೊಳ್ದೇ ಏನೂ ಮಾಡಬೇಡಿ. ಸೊ ತಿಳ್ಕೊಳ್ಳಿ. ಇಫ್ ಇನ್ ಕೇಸ್ ಕಮಿಷನ್ ಹೋದರೂ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಿ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಪ್ರಾಫಿಟ್ ನೋಡ್ತೀರಾ. ಆ್ಯಂಡ್ ನಿಮ್ಮ ಫ್ಯೂಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ನೀವು ಅರ್ಜೆಂಟ್ ಅವಶ್ಯಕತೆ ಇಲ್ಲ, ಅದು ಪ್ರಾಫಿಟ್ ಆಗುತ್ತೆ. ಸೊ ಅದೇ ಫ್ಲಕ್ಚುಯೇಟ್ ಆಗ್ತಿರೋದ್ರಿಂದ ಸೊ 3 years 5 yearsವರೆಗೂ ನೋಡಿ. ಆ್ಯಂಡ್ ನಿಮ್ಗೆ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು. ಸೊ ಈ ಥರ ನೀವು ಸೆಲ್ ಮಾಡಿದ್ದು 2-3 ಡೇಸ್ಗೆ, ಅದು ವರ್ಕಿಂಗ್ ಡೇಸ್ ಆಗಬೇಕು. 2-3 ಡೇ ವರ್ಕಿಂಗ್ ಡೇಸ್ ಅಷ್ಟರಲ್ಲಿ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಅಲ್ಲಿ ತೋರಿಸ್ತಿರುತ್ತೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಯಾವಾಗ SIP ಡೇಟ್ ಸೆಲೆಕ್ಟ್ ಮಾಡಿದ್ದೀರಾ ಅದೇ ಡೇಟ್ಗೆ ಏನು ಅಮೌಂಟ್ ಆಟೋ ಡೆಬಿಟ್ ಆಗುತ್ತೆ. ನೀವೇನು ಪೇ ಮಾಡಬೇಕು ಆ ಥರದ್ದೇನಿಲ್ಲ. ಸೊ ಈ ಒಂದು ಆ್ಯಪಲ್ಲಿ ಯಾವ ಡೇಟ್ ನೀವು ಸೆಲೆಕ್ಟ್ ಮಾಡಿರ್ತೀರ ಆ ಒಂದು ಡೇಟಿಗೆ ಅದು ಆಟೋ ಡೆಬಿಟ್ ಆಗುತ್ತೆ. ಯಾವಾಗಲೂ ಮಂತ್ ಎಂಡ್, ಐ ಮೀನ್ 20 ಇದರಲ್ಲಿ ಇನ್ಸ್ಟಾಲ್ಮೆಂಟ್ಸ್ನ ಸ್ಕಿಪ್ ಮಾಡಬೇಡಿ. 2 ಇನ್ಸ್ಟಾಲ್ಮೆಂಟ್ ನೀವೇನಾದರೂ ಕಟ್ಟಿಲ್ಲ ಅಂದರೆ 3rd ಇನ್ಸ್ಟಾಲ್ಮೆಂಟಿಂದ ಅದು ಡಿಆ್ಯಕ್ಟಿವೇಟ್ ಆಗೋಗುತ್ತೆ. ಮತ್ತು ನೀವೇನು ಮಾಡಬೇಕು, ಆ ಒಂದು ಅಮೌಂಟ್ನ ತೊಗೊಂಡು ಮತ್ತೆ ನೀವು ಹೊಸದಾಗಿ ಶುರು ಮಾಡಬೇಕಾಗುತ್ತೆ. ಸೊ ಆ ಥರ ತಪ್ಪು ಮಾಡಬೇಡಿ. ಎಲ್ಲ ಇನ್ಸ್ಟಾಲ್ಮೆಂಟನ್ನು ಕೂಡ ಕಟ್ತಾಯಿರಿ, ಚೆಕ್ ಬೌನ್ಸ್ ಆಗೋ ಥರ ಮಾಡ್ಕೊಳ್ಬೇಡಿ. ಆಮೇಲೆ ಮತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. 2 ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ 3rd ಇನ್ಸ್ಟಾಲ್ಮೆಂಟ್ ಏನಾದರೂ ಸ್ಕಿಪ್ ಮಾಡಿದ್ರೆ ಅದು ಸ್ಟಾಪ್ ಆಗುತ್ತೆ. ಬಿಕಾಸ್ ನಂದು ಹಾಗೆ ಆಗಿತ್ತು, ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಸ್ಟಾಪ್ ಆಗುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎವ್ರಿ ಮಂತ್ ಅದಕ್ಕೆ ಅಂತಲೇ ಅಕೌಂಟಲ್ಲಿ ದುಡ್ಡು ಇಟ್ಬಿಡಿ, ಅದು ಆಟೋ ಡೆಬಿಟ್ ಆಗುತ್ತೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನ ಮಾಡಿ. ಸೊ ಇದೇ ರೀತಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನಾನು ಮಾಡ್ತಿರೋದು ಆ್ಯಂಡ್ ನನಗೆ ವರ್ಕೌಟ್ ಆಗಿರೋ ಅಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು.